ಇವತ್ತಿನ ವಿಡಿಯೋಲಿ ಯಾವ ರೀತಿ ನೀಟಾಗಿ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಆಲ್ರೆಡಿ ಇಲ್ಲಿ ಫ್ರಂಟು ಮತ್ತು ಬ್ಯಾಕ್ ಪಾರ್ಟು ಎರಡನ್ನೂ ಸ್ಟಿಚಿಂಗ್ ಮಾಡಿ ಮುಗಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಏನು ಬ್ಯಾಲೆನ್ಸ್ ಇಲ್ಲ. ಇನ್ನೇನಿದ್ರು ನೆಕ್ ಫಿನಿಶಿಂಗ್ ಕೊಡಬೇಕು, ಸ್ಲೀವ್ಸ್ ಜಾಯಿಂಟ್ ಮಾಡಬೇಕು, ಹಾಗೆಯೇ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಷ್ಟೇ. ನೆಕ್ ಫಿನಿಶಿಂಗ್ ಕೊಡೋಕ್ಕೆ ನಾನಿಲ್ಲಿ ಥ್ರೆಡ್ ಪೈಪಿಂಗ್ನ ಮಾಡ್ತೀನಿ. ಅವರು ಪೈಪಿಂಗ್ ಕೇಳಿದರು, ಹಾಗಾಗಿ ಸ್ಲೀವ್ಸ್ ಜಾಯಿಂಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋಲಿ ನೋಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಇಟ್ಕೊಂಡು ಯಾವ್ಯಾವ ಸೈಡ್ಗೆ ಯಾವ್ಯಾವ ಸ್ಲೀವ್ಸ್ ಬರುತ್ತೆ ಅನ್ನೋದನ್ನು ಫಸ್ಟು ನೋಡ್ಕೊಳ್ಳಿ. ಸ್ಲೀವ್ಸ್ನು ನೋಡ್ತಾ ಇರ್ಬೋದು, ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಯಾವ್ಯಾವ ಸೈಡ್ ಯಾವ್ಯಾವ್ದು ಬರುತ್ತೆ ಅಂತ ಇಟ್ಬಿಡಿ, ಓಕೆನಾ. ಇಲ್ಲಿ ಈ ರೀತಿ ಇಟ್ಟಿದ್ದೀನಿ ಅಂತಂದರೆ ಈ ಸೈಡು ಈ ಸ್ಲೀವ್ಸ್ ಬರುತ್ತೆ, ಯಾಕಂದರೆ ಫ್ರಂಟು ಇಲ್ಲಿ ಫ್ರಂಟ್ ಮೇಲ್ಗಡೆ ಐತೆ, ಬ್ಯಾಕ್ ಪಾರ್ಟ್ ಕೆಳಗಡೆ ಐತೆ ಅಲ್ವಾ. ಅದೇ ಥರ ಇಲ್ಲಿ ಫ್ರಂಟ್ ಪಾರ್ಟ್ ಅಂತಂದರೆ ಕಡಿಮೆ ಇರೋದು ಫ್ರಂಟಿಗೆ ಬರುತ್ತೆ, ಜಾಸ್ತಿ ಇರೋದು ಬ್ಯಾಕಿಗೆ ಹೋಗುತ್ತೆ. ಇದು ಈ ಸೈಡ್ಗಾಗುತ್ತೆ. ಅದೇ ರೀತಿ ಈ ಸೈಡ್ಗೆ ಫ್ರಂಟ್ ಪಾರ್ಟ್ ಕಡಿಮೆ ಇರೋದು ಮೇಲೈತೆ, ಜಾಸ್ತಿ ಇರೋದು ಕೆಳಗೈತೆ. ಅಂದರೆ ಈ ಸೈಡ್ಗೆ ಈ ಸ್ಲೀವ್ಸ್ ಬರುತ್ತೆ. ಫಸ್ಟು ಒಂದು ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಸೈಡ್ಗೆ ಈ ಸ್ಲೀವ್ಸ್ ಬರುತ್ತೆ ಅಲ್ವಾ. ಬ್ಯಾಕ್ ಪಾರ್ಟ್ನ ಹಿಂದಕ್ಕೆ ಈ ರೀತಿ ಹಾಕ್ಕೊಳ್ಳೋಣ. ಹಿಂದಕ್ಕೆ ಈ ರೀತಿ ಹಾಕ್ಕೊಂಡು ಸ್ಲೀವ್ಸ್ನ ಇದನ್ನು ಈ ರೀತಿ ಇಟ್ಕೊಳ್ಳೋಣ. ನೆನಪಿರಲಿ, ಈ ಶೇಪ್ಸ್ಗಳು ಹೆಚ್ಚು ಕಡಿಮೆ ಆಗಬಾರ್ದು. ಫ್ರಂಟ್ ಸೈಡೇ ಬರಬೇಕು, ಬ್ಯಾಕ್ ಸೈಡೇ ಬರಬೇಕು. ಆ ರೀತಿ ಇದು ಫ್ರಂಟ್ ಅಲ್ವಾ, ಫ್ರಂಟು ಇದನ್ನು ಹಿಂಗೆ ಇಟ್ಕೊತೀನಿ. ಅದೇ ರೀತಿ ಬ್ಯಾಕ್ ಅದನ್ನು ಹಿಂದಕ್ಕೆ ಕಳಿಸ್ತೀನಿ. ಈ ರೀತಿ ಇಟ್ಕೊಂಡೆ. ಈ ರೀತಿ ಇಟ್ಕೊಂಡು ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋದು. ಈ ರೀತಿ ಇಷ್ಟೇ. ಈ ರೀತಿ ಇಟ್ಕೊಂಡು ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೊತಾ ಹೋಗೋದು ಅಷ್ಟೇ. ಕನ್ಫ್ಯೂಸ್ ಆಗಬೇಡಿ. ಬಿಗಿನರ್ಸ್ ಆದರೆ ಸ್ಲೀವ್ಸ್ ಜಾಯಿಂಟ್ ಮಾಡುವಾಗಲೇ ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು. ಅದು ನನಗೂ ಆಗೈತೆ. ನಾನು ಕಲಿಯುವಾಗ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡಿಬಿಡ್ತೀವಿ ಅಂದರೆ ಗೊತ್ತೇ ಆಗಲ್ಲ ಕರೆಕ್ಟಾಗಿ. ಆ ಕೂಳೆ ಏನಿರುತ್ತೆ ಅದು ಈಚೆಗೆ ಬರೋ ರೀತಿ ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಂಡಿರ್ತೀವಿ. ಅದು ಆ ಥರ ಆಗುತ್ತೆ. ಪುನಃ ಹೊಲಿಗೆ ಬಿಚ್ಚೋದು, ಪುನಃ ಸ್ಟಿಚ್ ಮಾಡೋದು, ಬರೀ ಇದೇ ಆಗುತ್ತೆ. ಸೊ ಸ್ಟಿಚ್ ಮಾಡೋಕ್ಕಿಂತ ಮುಂಚೆನೇ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಬ್ಯಾಕ್ ಶೇಪು ಬ್ಯಾಕ್ ಸೈಡೇ ಬಂದಿರಬೇಕು, ಫ್ರಂಟ್ ಶೇಪು ಫ್ರಂಟ್ ಸೈಡೇ ಬಂದಿರಬೇಕು. ಈ ಶೇಪ್ಗಳು ಹೆಚ್ಚು ಕಮ್ಮಿ ಮಾಡ್ಕೊಬೇಡಿ. ಈ ರೀತಿ ಇಟ್ಕೊಂಡು ಸ್ಲೀವ್ಸ್ನ ಮಾತ್ರ ತೆಗೆದು ಹಿಂಗೆ ಹಾಕ್ಕೊಳ್ಳಿ ಅಷ್ಟೇ. ಮತ್ತು ಈ ಸ್ಲೀವ್ಸ್ನ ಸೆಂಟರ್ಗೆ ನಾಚ್ ಹಾಕಬೇಕು. ಸೆಂಟರ್ ನಮಗೆ ಗೊತ್ತಾಗಬೇಕಲ್ವಾ, ಅದಕ್ಕೆ ಇಲ್ಲಿದೆ ನೋಡಿ ನಾಚ್ ಹಾಕಿರೋದು. ಅದು ನಾನು ಕಾಣಿಸ್ತಿಲ್ಲ ವಿಡಿಯೋಲಿ, ನೀಟಾಗಿ ಇನ್ನೊಂದ್ಸಲ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿದೆ ನಾಚ್ ಹಾಕಿರೋದು, ಈಗ ಕಾಣ್ತಾ ಇದೆ ಅನಿಸುತ್ತಲ್ವಾ. ಈಗ ಈ ನಾಚ್ ಹಾಕಿರೋದನ್ನ ಕರೆಕ್ಟಾಗಿ ಶೋಲ್ಡರ್ ಜಾಯಿಂಟ್ ಎಲ್ಲಿ ಮಾಡಿರ್ತೀವಿ ಅಲ್ಲಿ ಬರಬೇಕು. ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ನೀವು ಬಿಗಿನರ್ಸ್ ಆಗಿದ್ದು ಹೊಸದಾಗಿ ಈಗ ಕಲಿತಾ ಇದ್ದೀನಿ ಅನ್ನೋದಾದರೆ ಈ ನಾಚ್ ಹಿಂಗೆ ಇಟ್ಕೊಂಡಿರ್ತೀರ ಅಲ್ವಾ, ಹಿಂಗೆ ಇಟ್ಕೊಂಡು ಫಸ್ಟು ಒಂದು ಸೈಡ್ ಈ ರೀತಿ ಸ್ಲೀವ್ಸ್ನ ಜಾಯಿಂಟ್ನ ಮಾಡ್ಕೊಳ್ಳಿ, ಆಯಿತಾ. ಈ ರೀತಿ ಮಾಡಿಕೊಂಡು ಆಮೇಲೆ ಮತ್ತೆ ಈ ಕಡೆ ಸೈಡಿಂದ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರನಾದರೂ ಮಾಡ್ಬೋದು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ನಾವು ಹಿಂಗಿಂದ ಬಂದು ಹಿಂಗೆ ಒಂದು ಕಡೆಯಿಂದ ಬೇಕಿದ್ದರೂ ಈ ರೀತಿ ಸ್ಟಿಚ್ ಹಾಕೋಬೋದು. ಹೊಸಬ್ರಾದರೆ ನೋಡಿ ಈ ಟಿಪ್ನ ಫಾಲೋ ಮಾಡಿ. ನಾನು ಒಂದಷ್ಟು ದಿನ ಸ್ಟಾರ್ಟಿಂಗಲ್ಲಿ ಇದೇ ರೀತಿ ಸ್ಟಿಚ್ ಮಾಡ್ತಿದ್ದು. ಫಸ್ಟು ಹಿಂಗೆ ಇಟ್ಕೊಂಡು ಸೆಂಟರಿಂದ ಫ್ರಂಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದು, ಮತ್ತು ಈ ಕಡೆ ಸೆಂಟರಿಂದನೇ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋದು. ಈ ರೀತಿನೇ ಮಾಡ್ತಿದ್ದೆ. ಈಗ ಅದನ್ನು ಬಿಟ್ಬಿಟ್ಟಿದ್ದೀನಿ. ಆದಷ್ಟು ಫಸ್ಟ್ ಇಲ್ಲಿಂದನೇ ಸ್ಟಿಚ್ ಹಾಕ್ಕೊಂಡು ಒಟ್ಟಿಗೆ ಬಂದುಬಿಡಿ, ಆಗ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಆಯಿತಾ. ನಾಚ್ನ ಶೋಲ್ಡರ್ ಜಾಯಿಂಟ್ ಮೇಲೆ ಈ ರೀತಿ ಇಟ್ಕೊಂಡು ಬಟ್ಟೆ ಹೆಚ್ಚು ಕಡಿಮೆ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ನೋಡಿ, ಈ ರೀತಿ ಇಟ್ಕೊಂಡಿರ್ತೀವಲ್ವಾ, ಈಗ ಇದನ್ನು ನೀಟಾಗಿ ಹೀಗೆ ತಂದು ನೋಡ್ಕೊಳ್ಳಿ. ಯಾವುದಾದ್ರೂ ಎಕ್ಸ್ಟ್ರಾ ಬಟ್ಟೆ ಬರ್ತಾಯಿತಾ, ಬ್ಯಾಕ್ ಪಾರ್ಟ್ ಏನು ಎಕ್ಸ್ಟ್ರಾ ಬಟ್ಟೆ ಬರ್ತಾಯಿತಾ ಅಥವಾ ಕಡಿಮೆ ಬರ್ತಾಯಿತಾ ಅಂತ ಈ ರೀತಿ ಚೆಕ್ ಮಾಡ್ಕೊಂಬಿಡಿ. ಈ ರೀತಿ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಎಕ್ಸ್ಟ್ರಾ ಯಾವುದಿರುತ್ತೆ. ಅದನ್ನು ನಾವು ಈಗಲೇ ಚೆಕ್ ಮಾಡಿಕೊಂಡು ರಿಮೂವ್ ಮಾಡ್ಕೋಬೋದು. ಅಕಸ್ಮಾತ್ ನೀವೇನು ಚೆಕ್ ಮಾಡಿದೆ ಡೈರೆಕ್ಟಾಗಿ ಈ ರೀತಿ ಇಟ್ಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೊಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ಕೆಲವೊಂದು ಸತಿ ನೋಡಿ ನಾಚ್ ಹಾಕಿರ್ತೀವಲ್ಲ ಅದು ಕರೆಕ್ಟಾಗಿ ಸೆಂಟರ್ಗೆ ಬರಲ್ಲ, ಅದು ಆಚೆ ಈಚೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಜಾಯಿಂಟ್ ಮಾಡೋಕ್ಕಿಂತ ಮುಂಚೆನೇ ಈ ರೀತಿ ಇಟ್ಕೊಂಡು ಯಾವುದಾದ್ರೂ ಜಾಸ್ತಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಎಷ್ಟು ಎಕ್ಸ್ಟ್ರಾ ಬರ್ತಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಈಗ ನೋಡ್ತಿರ್ಬೋದು ನೀವು, ಇಲ್ಲಿ ಬ್ಯಾಕ್ ಪಾರ್ಟಿಗಿಂತ ಬ್ಯಾಕ್ ಸೈಡ್ ಸ್ಲೀವ್ಸ್ ಏನೈತೆ ಅದು ಒಂದು ಅರ್ಧ ಇಂಚಷ್ಟು ಜಾಸ್ತಿ ಬರ್ತೈತೆ. ಸೊ ಅದನ್ನು ಎಕ್ಸ್ಟ್ರಾ ಬರ್ತಿದೆ ಅಂತಂದರೆ ನಾನು ಅರ್ಧ ಇಂಚಷ್ಟು ಸ್ಲೀವ್ಸ್ನಲ್ಲಿ ಬಿಟ್ಟೇ ಸ್ಟಿಚ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಈಗ ಯಾವ ರೀತಿ ಸ್ಟಿಚ್ ಹಾಕೋದು ಅಂತಲೂ ತೋರಿಸ್ತೀನಿ ನೋಡಿ. ನಾನು ಮೆಷರ್ಮೆಂಟ್ ಮಾಡಿದಾಗ ಇಷ್ಟು ಎಕ್ಸ್ಟ್ರಾ ಬಂದಿತ್ತು ನೋಡಿ, ಇಷ್ಟು ಎಕ್ಸ್ಟ್ರಾ ಬಂದಿತ್ತು ಸ್ಲೀವ್ಸ್ನಲ್ಲಿ. ಸೊ ಇದಿಷ್ಟು ಎಕ್ಸ್ಟ್ರಾನ ಬಿಟ್ಟು ಸ್ಟಿಚ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ.
ಕೆಲವೊಂದ್ಸಲ ಏನಾಗುತ್ತೆ, ನಾವೆಷ್ಟೇ ಪರ್ಫೆಕ್ಟಾಗಿ ಮೆಷರ್ಮೆಂಟ್ನ ಇಟ್ಕೊಂಡು ಕಟಿಂಗ್ ಮಾಡಿದ್ರೂ ಈ ರೀತಿ ಸ್ವಲ್ಪ ಒಂದು ಅರ್ಧ ಇಂಚು 1/4 ಇಂಚು ಈ ರೀತಿ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಅದನ್ನು ನಾವು ಸ್ಟಿಚಿಂಗ್ ಮಾಡುವಾಗ ಸರಿ ಮಾಡ್ಕೋಬೇಕಾಗುತ್ತೆ. ತುಂಬ ಎಳ್ದೆಲ್ಲ ನಾವು ಸ್ಟಿಚ್ ಹಾಕಕ್ಕೆ ಹೋಗಬಾರ್ದು. ಜಸ್ಟ್ ಹಾಗೆ ಲೈಟಾಗಿ ಒಂದ್ರ ಮೇಲೆ ಒಂದು ಇಟ್ಕೊತ ಸ್ಟಿಚ್ ಹಾಕ್ತಾ ಬರಬೇಕು. ಎಳೆದ್ರೆ ಏನಾಗ್ಬಿಡುತ್ತೆ, ಈ ಶೇಪು ನಾವು ಕ್ರಾಸಾಗಿ ಕಟಿಂಗ್ ಮಾಡಿರ್ತೀವಲ್ವ, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ, ಮತ್ತೆ ಹೆಚ್ಚು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೇ ತುಂಬ ಎಳೆಯೋಕ್ಕೆಲ್ಲ ಹೋಗಬಾರ್ದು, ಹಾಗೆ ಮೇಲ್ಮೇಲೆ ಲೈಟಾಗಿ ಇಟ್ಕೊತ ಸ್ಟಿಚ್ ಮಾಡ್ತಾ ಬನ್ನಿ. ಮತ್ತು ಈ ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ, ಇದ್ರ ಕೂಳೆ ಏನಿರುತ್ತೆ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಅದು ಬ್ಯಾಕ್ ಪಾರ್ಟ್ಗೆ ಹೋಗಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈಗ ನಾನೇನು ಸೆಂಟರ್ ನಾಚ್ ಹಾಕ್ಕೊಂಡಿದ್ದೆ ಅದು ಕರೆಕ್ಟಾಗಿ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೇ ಬಂತು. ಅಕಸ್ಮಾತ್ ನಾನು ಇದನ್ನು ಚೆಕ್ ಮಾಡ್ಕೊಳ್ದೆ ಹಾಗೆ ಡೈರೆಕ್ಟಾಗಿ ತುದಿಯಿಂದ ನಾನು ಸ್ಟಿಚ್ ಬಂದಿದ್ರೆ ಏನಾಗ್ತಿತ್ತು, ಇಲ್ಲಿ ಈ ನಾಚ್ ಸೆಂಟರ್ ನಾಚ್ ಏನಿದೆ ಅದು ಇನ್ನು ಸ್ವಲ್ಪ ಕೆಳಗೆ ಬಂದ್ಬಿಡೋದು. ಆಗ ಸ್ಲೀವ್ಸ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂರಲ್ಲ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಸೊ ಈ ಕಡೆ ಆ ಕಡೆ ಸೈಡು ಮಿಕ್ಕೊಂಡ್ರೂ ಪರವಾಗಿಲ್ಲ, ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೋಣ. ಆದರೆ ಸೆಂಟರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಈ ಥರ ಎಕ್ಸ್ಟ್ರಾ ಬಂದ್ರೇನೋ ಕಟ್ ಮಾಡಿ ತೆಕ್ಕೊಬೋದು. ಆದರೆ ಕೆಲವೊಬ್ರಿಗೆ ಏನಾಗಿರುತ್ತೆ, ಸ್ಲೀವ್ಸೇ ಶಾರ್ಟೇಜ್ ಬಂದ್ಬಿಡುತ್ತೆ. ಅಂತಂದರೆ ಈಗ ನೋಡಿ, ಈ ರೀತಿ ಈ ರೀತಿ ಕಡಿಮೆ ಆಗಿಬಿಡುತ್ತೆ ಜಾಯಿಂಟ್ ಮಾಡುವಾಗ. ಆ ಥರ ನಿಮ್ಗೆ ಆಗ್ತಿದೆ ಅಂತಂದರೆ ನೀವು ಆರ್ಮೋಲ್ ಮೆಷರ್ಮೆಂಟ್ನ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಸ್ಲೀವ್ಸ್ ಕಟಿಂಗ್ ಮಾಡಿಲ್ಲ ಅಂತ ಅರ್ಥ. ಅದನ್ನು ನೀವು ಕಟ್ಟಿಂಗಲ್ಲಿ ಸರಿ ಮಾಡ್ಕೋಬೇಕು, ಸ್ಟಿಚಿಂಗಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹಂಗೂ ಕಡಿಮೆ ಬಂತು ಅಂದರೆ ನೀವು ಎಕ್ಸ್ಟ್ರಾ ಪೀಸ್ನ ಕೊಟ್ಕೊಂಡು ಸ್ಲೀವ್ಸ್ ಜಾಯಿಂಟ್ ಮಾಡ್ಕೋಬೇಕು. ಒಂದು 1/4 ಇಂಚಷ್ಟು ಕಡಿಮೆ ಬರ್ತಿದೆ ಅಂದರೆ ಎಳ್ದ್ಬಿಟ್ಟು ಸ್ಟಿಚ್ ಹಾಕಿ. ಆದರೆ ಅರ್ಧ ಇಂಚು 1 ಇಂಚು ಈ ರೀತಿ ಇಷ್ಟೊಂದು ಗ್ಯಾಪೆಲ್ಲ ಬರ್ತೈತೆ ಅಂದರೆ ನೀವು ಎಳ್ದ್ಬಿಟ್ಟು ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಹೋಗ್ಬೇಡಿ, ಸ್ಲೀವ್ಸ್ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ನೋಡಿ, ಈ ಕಡೆ ಕರೆಕ್ಟಾಗಿ ಬಂತು. ಆ ಸೈಡ್ ಮಾತ್ರ ಒಂದು ಅರ್ಧ ಇಂಚಷ್ಟು ಜಾಸ್ತಿ ಆಗಿತ್ತು. ಆ ಜಾಸ್ತಿ ಇರೋದನ್ನು ಬಿಟ್ಟೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಕೂಳೆನ ಮೇಲ್ಬರೋ ರೀತಿ ಸೇರಿಸ್ಕೊಂಡು ಈ ಬ್ಯಾಕ್ ಪಾರ್ಟ್ ಏನಿತ್ತು ಅದ್ರ ನೇರಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟ್ರೇಟಾಗೆ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಏನಿತ್ತು ಅದನ್ನು ಈಗ ಕಟ್ ಮಾಡಿ. ಮೊದಲೇ ಕಟ್ ಮಾಡಿಬಿಡಿ. ಕಟ್ ಮಾಡಿದ್ರೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ಏನು ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ವ ಅದು ಸಪ್ರೇಟ್ ಆಗಿಬಿಡುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೆನಪಿರಲಿ, ಇದೇನಿರುತ್ತೆ ಬ್ಲೌಸ್ದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಇದು ಸೀದಾ ಸೈಡ್ ಇದ್ದರೆ ಸ್ಲೀವ್ಸು ಉಲ್ಟಾ ಸೈಡು ಮೇಲಿರಬೇಕು. ಅಂದರೆ ಸ್ಲೀವ್ಸ್ದು ಸೀದಾ ಸೈಡು, ಬ್ಲೌಸ್ದು ಸೀದಾ ಸೈಡು ಒಂದ್ರ ಮೇಲೆ ಒಂದು ಇಟ್ಕೊಂಡು ಸ್ಟಿಚ್ ಹಾಕಿದ್ರೆ ಕೂಳೆ ಒಳಗಾದಂಗೆ ಬರುತ್ತೆ, ಏನು ಹೆಚ್ಚು ಕಡಿಮೆ ಆಗಲ್ಲ. ಇನ್ನೊಂದು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲೂ ನೋಡಿ, ಬ್ಲೌಸ್ ಪೀಸ್ದು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಏನಿದೆ ಇದು ಸೀದಾ ಸೈಡ್ ಇದೆ. ಹಾಗೆಯೇ ಸ್ಲೀವ್ಸ್ನು ಇಟ್ಕೊತೀನಿ. ಇದ್ರ ಫ್ರಂಟ್ ಶೇಪು ಫ್ರಂಟ್ ಬಂದಿದೆ, ಬ್ಯಾಕ್ ಶೇಪು ಬ್ಯಾಕ್ ಬಂದಿದೆ. ನಾನು ತೋರಿಸ್ಬಿಡ್ತೀನಿ ನೋಡಿ. ಇದನ್ನೂ ಈ ಫ್ರಂಟ್ ಶೇಪ್ ಏನೈತೆ ಇದು ಕಡಿಮೆ ಐತೆ, ಕಡಿಮೆ ಇರೋದು ಫ್ರಂಟ್ ಶೇಪ್ ಅಲ್ವಾ, ಅದು ಈ ರೀತಿನೇ ಇಟ್ಕೊಂಡು ಇದು ಫ್ರಂಟ್ಗೆ ಬರಬೇಕು, ಇದು ಬ್ಯಾಕಿಗೆ ಬರಬೇಕು. ಈ ರೀತಿ ಇಟ್ಕೊಂಡು ಇದನ್ನು ಉಲ್ಟಾ ಮಾಡ್ಕೊತೀನಿ. ಉಲ್ಟಾ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಬರೋಣ. ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ನಾನು ಆಗಲೇ ಹೇಳಿದ್ನಲ್ವ ಚೆಕ್ ಮಾಡ್ಕೋಬೇಕು ಅಂತ. ಸೆಂಟರ್ ನಾಚ್ ಇಲ್ಲಿಗಿದೆ, ಇದನ್ನು ಕರೆಕ್ಟಾಗಿ ಶೋಲ್ಡರ್ ಜಾಯಿಂಟ್ಗೆ ಇಟ್ಕೊಂಡು ಎಕ್ಸ್ಟ್ರಾ ಬರ್ತಾ ಇದೆ ಅಂತ ನೋಡ್ಕೊಳ್ಳೋಣ. ಎಕ್ಸ್ಟ್ರಾ ಬಂದರೆ ಎಷ್ಟು ಎಕ್ಸ್ಟ್ರಾ ಬರುತ್ತೋ ಅಷ್ಟನ್ನು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಇಲ್ಲೇನೂ ಎಕ್ಸ್ಟ್ರಾ ಬರ್ತಾ ಇಲ್ಲ, ಕರೆಕ್ಟಾಗಿ ಐತೆ. ನೋಡಿ ಇಲ್ಲಿ ಕರೆಕ್ಟಾಗೈತೆ. ಅದು ಎಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ, ನೀವು ಕಟಿಂಗ್ ಮಾಡುವಾಗ ಕಟಿಂಗ್ ಮಾಡ್ಕೊಂಡಿರ್ತೀವಿ, ಕರೆಕ್ಟಾಗೆ ಕಟಿಂಗ್ ಮಾಡಿರ್ತೀರ, ಅಳತೆ ಪ್ರಕಾರನೇ ಕಟಿಂಗ್ ಮಾಡಿರ್ತೀರ. ಆದರೂ ಯಾಕೆ ಆ ಥರ ಜಾಸ್ತಿ ಬಂದಿರುತ್ತೆ ಅನ್ನೋದಾದರೆ, ನಾವು ಲೈನಿಂಗ್ನ ಅಟ್ಯಾಚ್ ಮಾಡ್ತೀವಲ್ವ ಮೇನ್ ಫ್ಯಾಬ್ರಿಕ್ಗೆ, ಆಗ ಸ್ವಲ್ಪ ಎಳ್ದಂಗೆ ಆಗ್ಬಿಟ್ಟು ಎಕ್ಸ್ಪ್ಯಾಂಡ್ ಆಗಿರುತ್ತೆ ಅಷ್ಟೇ. ಆದ್ದರಿಂದನೇ ಅದು ಜಾಸ್ತಿ ಆಗೋದು. ಅದು ಬಿಟ್ಟರೆ ಇನ್ನೇನು ರೀಸನ್ ಇರಲ್ಲ. ನೋಡಿ, ಕರೆಕ್ಟಾಗಿ ನಾಚ್ ಏನಿದೆ ಸೆಂಟರ್ ನಾಚು ಅದು ಶೋಲ್ಡರ್ ಜಾಯಿಂಟ್ಗೆ ಬಂತು. ಮತ್ತು ಕೆಳಗಡೆ ಕೂಳೆನೂ ಅಷ್ಟೇ ಬ್ಯಾಕ್ ಪಾರ್ಟ್ಗೆ ಬರಬೇಕು. ಈ ರೀತಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ.
ನೋಡಿ ಈ ಸ್ಲೀವ್ಸ್ ಕರೆಕ್ಟಾಗೆ ಬಂತು, ಇಲ್ಲಿ ಹೆಚ್ಚು ಬಂದಿಲ್ಲ ಕಡಿಮೆನೂ ಬಂದಿಲ್ಲ. ಅಲ್ಲಿ ಮೋಸ್ಟ್ಲಿ ನಾನು ಸ್ಲೀವ್ಸ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ತೀನಲ್ಲ ಹಾಗೆಲ್ಲೋ ಹೆಚ್ಚು ಕಡಿಮೆ ಆಗಿರಬೇಕು, ಅದಕ್ಕೆ ಒಂದು ಅರ್ಧ ಇಂಚಷ್ಟು ಜಾಸ್ತಿ ಬಂದಿತ್ತು ಅಷ್ಟೇ. ಇಲ್ಲಿ ಏನೂ ಆಗಿಲ್ಲ. ನೋಡಿ ಇಷ್ಟೇ. ಈಗ ನಾನು ಒಂದೊಂದೇ ಸ್ಟಿಚ್ ಮಾತ್ರ ಹಾಕಿರೋದು. ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ ಯಾವಾಗ್ಲೂ ಒಂದ್ರ ಮೇಲೆ ಒಂದು ಅಂತ 2 ಸ್ಟಿಚ್ ಹಾಕ್ಕೊಳ್ಳಿ. ಈ ಸ್ಲೀವ್ಸ್ ಶೇಪ್ ಏನಿದೆ ಇದು ಈ ರೀತಿ ರೌಂಡಾಗಿ ನಾವು ಆರ್ಮೋಲ್ ಶೇಪ್ ಎಷ್ಟು ನೀಟಾಗಿ ತೆಗೆದಿರ್ತೀವೋ ಅಷ್ಟೇ ನೀಟಾಗಿ ಈ ಶೇಪ್ ಕೂಡ ಬರುತ್ತೆ. ಹಾಗೂ ನಿಮಗೆ ಹೆಚ್ಚು ಕಡಿಮೆ ಬರ್ತಾ ಇದೆ ಅಂದರೆ ನಾನು ಹೇಳಿದ್ನಲ್ವ, ಕಟ್ಟಿಂಗಲ್ಲಿ ಏನೋ ವ್ಯತ್ಯಾಸ ಮಾಡ್ಕೊಂಡಿರ್ತೀರಾ. ಆರ್ಮೋಲ್ ಶೇಪ್ ತೆಗಿವಾಗ್ಲೂ ಕರೆಕ್ಟಾಗಿ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಅದನ್ನು ಮೆಷರ್ ಮಾಡ್ಕೊಳ್ಳಿ. ಕೆಲವರು ಅದನ್ನು ಮೆಷರ್ ಮಾಡಲ್ಲ, ಇದರಿಂದನೇ ಹೆಚ್ಚು ಕಡಿಮೆ ಬರೋದು ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ. ಸುಮ್ಮನೆ ಅಂದಾಜು ಮೇಲೆ ಒಂದು ಶೇಪ್ ತೆಗೆದಿರ್ತೀವಿ, ಅದು ಆರ್ಮೋಲ್ ಮೆಷರ್ಮೆಂಟ್ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿನೂ ಇರ್ಬೋದು ಕಡಿಮೆನೂ ಇರ್ಬೋದು. ಅದನ್ನು ನಾವು ಮೆಷರ್ಮೆಂಟ್ ಮಾಡಿಕೊಳ್ಳದೆ ಈ ರೀತಿ ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ, ಈಗ ಎಷ್ಟು ಮೆಷರ್ಮೆಂಟ್ ಬರಬೇಕಿರುತ್ತೋ ಅಷ್ಟು ಮೆಷರ್ಮೆಂಟ್ಗಿಂತ ಜಾಸ್ತಿ ಇದ್ದಾಗ ಬಟ್ಟೆ ಕಡಿಮೆ ಆಗಿಬಿಡುತ್ತೆ. ಅದೇ ಕಡಿಮೆ ಇದ್ದಾಗ ಸ್ಲೀವ್ಸ್ದು ಜಾಸ್ತಿ ಆಗಿರುತ್ತೆ. ಈ ರೀತಿ ಹೆಚ್ಚು ಕಡಿಮೆ ಆಗಿರುತ್ತೆ ಅಷ್ಟೇ. ಆರ್ಮೋಲ್ ಶೇಪು ಮೇನು, ಓಕೆನಾ. ಈ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಪರ್ಫೆಕ್ಟಾಗಿ ಬರಬೇಕು, ಎಲ್ಲೂ ಹೆಚ್ಚು ಕಡಿಮೆ ಆಗಬಾರ್ದು. ಅಂದರೆ ಸ್ಲೀವ್ಸ್ ಶೇಪ್ ತೆಗೆದ್ಮೇಲೂ ಆರ್ಮೋಲ್ ಶೇಪ್ನ ಮೆಷರ್ ಮಾಡ್ಕೊಳ್ಳಿ. ಹಾಗೆಯೇ ಬ್ಲೌಸಲ್ಲಿ ಫ್ರಂಟು ಬ್ಯಾಕು ಶೇಪ್ ತೆಗಿವಾಗ್ಲೂ ಆರ್ಮೋಲ್ದು ಅಲ್ಲೂ ನೀವು ಆರ್ಮೋಲ್ ಮೆಷರ್ಮೆಂಟ್ನ ಒಂದ್ಸತಿ ಮೆಷರ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ ಏನೂ ಪ್ರಾಬ್ಲಮ್ ಬರಲ್ಲ. ನಾನು ಇನ್ನೂ ಒಂದು ವೀಡಿಯೋಲು ಅದನ್ನು ಹೇಳ್ಕೊಡ್ತೀನಿ. ಬರೀ ಆರ್ಮೋಲ್ ಶೇಪು ಮತ್ತು ಸ್ಲೀವ್ಸ್ ಶೇಪ್ ತೆಗಿವಾಗ ಆರ್ಮೋಲ್ ಮೆಷರ್ಮೆಂಟ್ನ ಯಾವ ರೀತಿ ಚೆಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬರೀ ಈ ವಿಡಿಯೋಲಿ ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಬಿಟ್ಟು ಒಂದಷ್ಟು ಟಿಪ್ನ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಇನ್ನಷ್ಟು ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.